ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 4ನೇ ತರಗತಿಗೆ ಸಂಬಂಧಿಸಿದಂತೆ ಮೊದಲನೇ ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇ ಟಾಪಿಕ್ ಬಂದು ಗುಣಾಕಾರದ ಬಗ್ಗೆ ಆಗಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ, ಗುಣಾಕಾರವು ಒಂದೇ ಸಂಖ್ಯೆಯ ಪುನರಾವರ್ತಿತ ಗುಣಾಕಾರ, ಭಾಗಾಕಾರ, ವ್ಯವಕಲನ, ಸಂಕಲನ. ಸರಿಯಾದಂತ ಆಯ್ಕೆ ಸಂಕಲನ ಆಗಿರುತ್ತೆ. ಯಾವುದಾದ್ರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನ ಗುಣಿಸಿದಾಗ ದೊರೆಯುವಂತಹ ಗುಣಲಬ್ಧ ಏನಾಗಿರುತ್ತೆ ನೋಡಿ. ಯಾವುದಾದ್ರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನ ಗುಣಿಸಿದಾಗ ದೊರೆಯುವಂತಹ ಗುಣಲಬ್ಧ ಏನಾಗಿರುತ್ತೆ ಅಂತ ಕೇಳಿದರೆ ದಟ್ ಇಸ್ ಅದು ಯಾವಾಗ್ಲೂ ಸೊನ್ನೆನೇ ಆಗಿರುತ್ತೆ. 5 5 5 5 ಮತ್ತು 1ರ ಗುಣಲಬ್ಧ ಏನಾಗಿರುತ್ತೆ? 5 5 5 ಇಂಟು 1 ಏನಾಗುತ್ತೆ? ದಟ್ ಇಸ್ 5 5 5 5. ಹೌದಲ್ವಾ? 4ನೇ ಪ್ರಶ್ನೆ, ಗುಣ್ಯ ಮತ್ತು ಗುಣಕದ ಸ್ಥಾನ ಬದಲಾಯಿಸಿದಾಗ್ಲೂ ಅವುಗಳ ಗುಣಲಬ್ಧ 1 0 ಒಂದೇ ಆಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ ಅಂತ ಇದೆ ನೋಡಿ. ಗುಣ್ಯ ಮತ್ತು ಗುಣಕದ ಸ್ಥಾನ ಬದಲಾಯಿಸಿದಾಗ್ಲೂ ಕೂಡ ಅವುಗಳ ಗುಣಲಬ್ಧ ಏನಾಗಿರುತ್ತೆ? ಅದು ಯಾವಾಗ್ಲೂ ಒಂದೇ ಆಗಿರುತ್ತೆ. ಓಕೆ ನೋಡಿ, 7 ಇಂಟು 2 ಇಸ್ ಈಕ್ವಲ್ ಟು 2 ಇಂಟು 7. ಇದು ವಿವರಿಸುವಂತಹ ಗುಣಾಕಾರದ ನಿಯಮ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಗುಣಾಕಾರದ ಪರಿವರ್ತನಾ ನಿಯಮ ಆಗಿರುತ್ತೆ. ಏನು? ಗುಣಾಕಾರದ ಪರಿವರ್ತನಾ ನಿಯಮ. ಇನ್ನು 6ನೇ ಪ್ರಶ್ನೆ, 4 ಇಂಟು 8 ಇಸ್ ಈಕ್ವಲ್ ಟು 32. ಸೊ ಇದರಲ್ಲಿ ಗುಣಕ ಯಾವುದು ಅಂತ ಕೇಳಿದ್ರೆ ಗುಣಕ ಬಂದ್ಬಿಟ್ಟು ದಟ್ ಇಸ್ 8 ಆಗಿರುತ್ತೆ. ಓಕೆ, ಇನ್ನು 7ನೇ ಪ್ರಶ್ನೆ ನೋಡಿ, 5 5 5 ಅಂದ್ರೆ 5 ಅನ್ನೋದು ಇಲ್ಲಿ 4 ಟೈಮ್ಸ್ ಆದಾಗ ಇಲ್ಲಿ ಏನ್ ಬರುತ್ತೆ? 20 ಬರುತ್ತೆ. ಸೊ ಸರಿಯಾದಂತ ಆಯ್ಕೆ ದಟ್ ಇಸ್ 4. 775 ಸೊನ್ನೆಯಿಂದ ಗುಣಿಸಿದಾಗ ನೋಡಿ, 775 ಸೊನ್ನೆಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಏನಾಗಿರುತ್ತೆ? ದಟ್ ಇಸ್ ಆಲ್ವೇಸ್ 0 ಆಗಿರುತ್ತೆ. ಓಕೆ, ಇನ್ನು 9ನೇ ಪ್ರಶ್ನೆ, ಇಲ್ಲಿ ನೋಡಿ 10 ಇಂಟು 70 ಇಸ್ ಈಕ್ವಲ್ ಟು 700 ಆಗುತ್ತೆ. ಹೌದಾ? ನೋಡಿ, 7 1 7 0 0. ಸೊ ಎಷ್ಟಾಯ್ತು? 700 ಆಯ್ತು. ಸರಿಯಾದಂತ ಆಯ್ಕೆ ಏನು? ದಟ್ ಇಸ್ 10. ಓಕೆ, ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ನೋಡಿ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಈ ಚಿತ್ರದಲ್ಲಿನ ವೃತ್ತಗಳ ಸಂಖ್ಯೆಯನ್ನ ಗುಣಾಕಾರದ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, 1 2 3 4 ಅಂದ್ರೆ ವೃತ್ತದಲ್ಲಿ ಇರುವಂತ ಸಂಖ್ಯೆ ಎಷ್ಟು? 3. ಇಷ್ಟ ಟೈಮ್ಸ್ 1 2 3 4. ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಏನು? ದಟ್ ಇಸ್ 3 ಇಂಟು 4. 5 ಇಂಟು 2 ಪ್ರತಿನಿಧಿಸುವಂತಹ ಚಿತ್ರ ಯಾವುದು? 5 ಇಂಟು 2. 1 2 3 4 5 1 2 3 4 5 ಅಂದ್ರೆ ಇಲ್ಲಿ 5 ಇದೆ. ಎಷ್ಟಿದೆ? ಅದು 2 ಇದೆ. 2 ಟೈಮ್ಸ್ ಆರ್ 5 ರಿಪೀಟೆಡ್. ಸೊ ಸರಿಯಾದಂತ ಆಯ್ಕೆ ಯಾವುದು? ದಟ್ ಇಸ್ 1 ಅಂದ್ರೆ ಮೀನ್ಸ್ ಫಸ್ಟ್ ಆಪ್ಷನ್. ಓಕೆ, 12ನೇ ಪ್ರಶ್ನೆ, 0 ಮತ್ತು 4ರ ಗುಣಲಬ್ಧ ಏನಾಗಿರುತ್ತೆ? 0 ಮತ್ತು 4 ಇವೆರಡರ ಗುಣಲಬ್ಧ ಏನಾಗಿರುತ್ತೆ? ಅಫ್ಕೋರ್ಸ್ ದಟ್ ಇಸ್ 0 ಆಗಿರುತ್ತೆ. ನೋಡಿ, 5ರ ಮಗ್ಗಿ ಮತ್ತು 4ರ ಮಗ್ಗಿ ಗುಣಲಬ್ಧವನ್ನ ಕೂಡಿದ್ರೆ ರಚನೆ ಆಗುವಂತಹ ಮಗ್ಗಿ ಯಾವುದು? ನೋಡಿ, 5ರ ಮಗ್ಗಿ ಮತ್ತು 4ರ ಮಗ್ಗಿ. ಓಕೆ, 5ರ ಮಗ್ಗಿ ಮತ್ತು 4ರ ಮಗ್ಗಿ ಇವೆರಡರ ಗುಣಲಬ್ಧವನ್ನ ಕೂಡಿದ್ರೆ ಎಷ್ಟೇ ಮಗ್ಗಿ ಆಗುತ್ತೆ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, 5ರ ಮಗ್ಗಿ ಮತ್ತೆ 4ರ ಮಗ್ಗಿ ಇವೆರಡರ ಗುಣಲಬ್ಧ ಏನಿರುತ್ತಲ್ವಾ ಅವುಗಳನ್ನ ಕೂಡಿದ್ರೆ ರಚನೆ ಆಗುವಂತ ಮಗ್ಗಿ ಯಾವುದು ಅಂತ ಕೇಳಿದರೆ ಇದಕ್ಕೆ ನಿಮ್ಮ ಉತ್ತರ ಕಮೆಂಟ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ಬೇಕು. ಓಕೆ, 14ನೇ ಪ್ರಶ್ನೆ, 2 ಇಂಟು 34 ಈಸ್ ಈಕ್ವಲ್ ಟು 2 ಇಂಟು 30 ಪ್ಲಸ್ ನೋಡಿ ಇಂಟು 4 ಇದೆ. ಖಾಲಿ ಜಾಗದಲ್ಲಿ ಇರಬೇಕಾದಂತ ಸಂಖ್ಯೆ ಏನು ಅಂತ ಕೇಳಿದರೆ ನೋಡಿ, ಇವಾಗ ಇಲ್ಲಿ ಆಲ್ರೆಡಿ ಈಸ್ ಈಕ್ವಲ್ ಟು ಅಂತ ಕೊಟ್ಟಿರೋದ್ರಿಂದ 34 ಇಂಟು 2 2 4 8 2 3 6. ಸೊ 68 ಆಗುತ್ತೆ. ಇಲ್ಲಿ 30 ಏನಿದೆ 30 ಇಂಟು 2 60 ಆಗುತ್ತೆ. ಹೌದಲ್ವಾ? 60 ಪ್ಲಸ್ 2, ಇಲ್ಲಿ 2ನ ನಾವು ಆಡ್ ಮಾಡ್ಬೇಕಾಗುತ್ತೆ. ಸೊ 60 ಪ್ಲಸ್ 2 62 ಆಗುತ್ತೆ. ಇಂಟು 4 ಮಾಡಿದಾಗ 2 4 8 6 4 24 ಆಗುತ್ತೆ.
ಮೀನ್ಸ್ 248 ಆಗುತ್ತೆ, ಹೌದಲ್ವಾ? ನೋಡಿ ಇಲ್ಲಿ ಏನೋ ಸ್ವಲ್ಪ ತಪ್ಪಾಗಿದೆ. ಅಂದ್ರೆ ನೋಡಿ 2 into 34 ಎಷ್ಟು? ಕರೆಕ್ಟ್ ಇದೆ ಅಲ್ವಾ? 68 ಇದೆ. ಸೊ ಇಲ್ಲೇನಾಗ್ಬೇಕಿದು? ಇದು 60 ಆಗತ್ತೆ. 60 ಪ್ಲಸ್ ಅಂದ್ರೆ ಇಲ್ಲಿ 68 ಇದೆ, ದಟ್ ಮಸ್ಟ್ ಬಿ ಈಕ್ವಲ್ ಟು 68 ಅಲ್ವಾ? ಇದು ನೋಡಿ 60 ಪ್ಲಸ್ 2 ಏನಾಗುತ್ತೆ? ಇಲ್ಲಿ ನೋಡಿ 60 ಆಗುತ್ತೆ, ಇಲ್ಲಿ ಪ್ಲಸ್ 2 ಆಡ್ ಮಾಡಿದ್ರೆ ಇದು 62 ಆಗುತ್ತೆ. ಇಲ್ಲೂ ಕೂಡ ಇದು ಪ್ಲಸ್ ಆಗ್ಬೇಕು, ಇದು 4 ಅಂದ್ರೆ ಇಂಟು ಇದೆ ಇಲ್ಲಿ, ಅದು ಪ್ಲಸ್ ಆಗ್ಬೇಕು. ಓಕೆ, ಸೊ ಅವಾಗ ನಮ್ಗೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? 2 ಆಗುತ್ತೆ. ನೀವು ಬೇರೆ ಆಪ್ಷನ್ಸ್ ಅನ್ನು ಕೂಡ ಟ್ರೈ ಮಾಡೋರು ಮಾಡಬಹುದು. ಓಕೆ, ನೋಡ್ತಾ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಒಂದು ಮೊಟ್ಟೆಯ ಟ್ರೇ ನಲ್ಲಿ 5 ಅಡ್ಡ ಸಾಲುಗಳು ಮತ್ತು 4 ಕಂಬ ಸಾಲುಗಳು ಇದಾವೆ. ಹಾಗಾದ್ರೆ ಟ್ರೇ ನಲ್ಲಿ ಇರುವಂತಹ ಮೊಟ್ಟೆಗಳ ಸಂಖ್ಯೆ ಎಷ್ಟು? ನೋಡಿ, ಒಂದು ಟ್ರೇ ಇದೆ, ಅದರಲ್ಲಿ 5 ಅಡ್ಡ ಸಾಲಿದೆ. ಐದು ಅಡ್ಡ ಸಾಲಿದೆ, 4 ಕಂಬ ಸಾಲಿದೆ. 1 2 3 4 4 ಕಂಬ ಸಾಲು, 5 ಅಡ್ಡ ಸಾಲು. ಸೊ ಹಾಗಾದ್ರೆ ಟ್ರೇ ನಲ್ಲಿ ಇರುವಂತಹ ಮೊಟ್ಟೆಗಳ ಸಂಖ್ಯೆ ಎಷ್ಟು ಹಾಗಾದ್ರೆ? ದಟ್ ಇಸ್ 20, ಹೌದಲ್ವಾ? 20 ಇದೆನಾ? 10 ಪ್ಲಸ್ 10 ಎಷ್ಟಾಗುತ್ತೆ? 20 ಆಗುತ್ತೆ, ಹೌದಲ್ವಾ? ಮುಂದಿನ ಪ್ರಶ್ನೆ, 16ನೇ ಪ್ರಶ್ನೆ ನೋಡಿ, 300 into 100 ಇದರ ಒಂದು ಗುಣಲಬ್ಧ ಎಷ್ಟು? 3 1s 3, 1 2 3 4, ಸೊ 30,000 ಆಯ್ತು. ಎಲ್ಲಿದೆ ಅದು? ಇಲ್ಲಿದೆ. ಸೊ 16ನೇ ಪ್ರಶ್ನೆಗೆ ಉತ್ತರ ಏನು? ದಟ್ ಇಸ್ ಥರ್ಡ್ ಒನ್, 30,000. 17ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 100 ಗೋಲಿಗಳಿದಾವೆ. ಒಂದು ಪೆಟ್ಟಿಗೆ ಇದೆ, ಅದರಲ್ಲಿ 100 ಗೋಲಿಗಳಿದಾವೆ. ಅಂತಹ 400 ಪೆಟ್ಟಿಗೆಯಲ್ಲಿ ಇರುವಂತಹ ಗೋಲಿಗಳು ಎಷ್ಟು? ನೋಡಿ, ಒಂದು ಪೆಟ್ಟಿಗೆನಲ್ಲಿ 100 ಇದೆ. ಸೊ ಅಂತಹ 400 ಪೆಟ್ಟಿಗೆಯಲ್ಲಿ ಇರುವಂತಹ ಗೋಲಿಗಳು ಅಂತ ಕೇಳಿದಾಗ ನೋಡಿ, 4 1s 4, 2 0 2 0, ಸೊ ಎಷ್ಟಾಗುತ್ತೆ? ದಟ್ ಇಸ್ 40,000 ಆಗುತ್ತೆ. ಸರಿಯಾದಂತ ಉತ್ತರ ಏನು? 40,000 ಅಲ್ವಾ? ಇನ್ನು 18ನೇ ಪ್ರಶ್ನೆ, ರಾಜುವಿನ ಒಂದು ತಿಂಗಳ ಉಳಿತಾಯ ರೂಪಾಯಿ 430 ಆದ್ರೆ ಅವನ ಒಂದು ವರ್ಷದ ಉಳಿತಾಯ ಎಷ್ಟು? ನೋಡಿ, ಅವನ ಒಂದು ತಿಂಗಳ ಉಳಿತಾಯ 430. ಸೊ ಒಂದು ವರ್ಷ ಅಂತ ಹೇಳಿದ್ರೆ ದಟ್ ಇಸ್ 12 ತಿಂಗಳು. ಇದನ್ನ ಇಂಟು ಮಾಡಿದಾಗ ಏನ್ ಬರುತ್ತೆ ನೋಡಿ? 2 0s 0, 2 3s 6, 2 4s 8 ಅಲ್ವಾ? 1 0s 0, 1 3s 3, 1 4s 4, 5160 ಬರುತ್ತೆ. ಸೊ ಸರಿಯಾದಂತ ಆಯ್ಕೆ ದಟ್ ಇಸ್ 5160 ರುಪೀಸ್, ಮೊದಲನೇ ಆಪ್ಷನ್. ಇನ್ನು 19ನೇ ಪ್ರಶ್ನೆ, 308 ಇಂಟು 17 ಇದರಲ್ಲಿ ಗುಣ್ಯವನ್ನ ಹತ್ತಿರದ 100ಕ್ಕೂ ಗುಣಕವನ್ನ ಹತ್ತಿರದ 10ಕ್ಕೂ ಅಂದಾಜು ಮಾಡಿ ಗುಣಿಸಿದಾಗ ಬರುವಂತ ಗುಣಲಬ್ಧ ಏನಾಗಿರುತ್ತೆ ಅಂತ ಕೇಳಿದರೆ, ದಟ್ ಈಸ್ ನೋಡಿ, ಗುಣ್ಯವನ್ನ ಹತ್ತಿರದ 100ಕ್ಕೆ, ಓಕೆ, ಗುಣಕವನ್ನ ಹತ್ತಿರದ 10ಕ್ಕೆ ಅಂದಾಜು ಮಾಡಿ ನಾವೇನಾದ್ರೂ ಗುಣಿಸಿದಾಗ ಬರುವಂತ ಗುಣಲಬ್ಧ ಏನಾಗಿರುತ್ತೆ ಅಂದ್ರೆ ದಟ್ ಇಸ್ 6000 ಆಗಿರುತ್ತೆ. ಓಕೆ, ಇನ್ನು 20ನೇ ಪ್ರಶ್ನೆ, ಒಂದು ಸಾಲಿನಲ್ಲಿ 12 ಮರಗಳಿದ್ರೆ 10 ಸಾಲುಗಳಲ್ಲಿ ಇರುವಂತಹ ಒಟ್ಟು ಮರಗಳ ಸಂಖ್ಯೆ ಎಷ್ಟು? 12 into 10 ದಟ್ ಇಸ್ 120, ಹೌದಲ್ವಾ? ಸರಿಯಾದಂತ ಆಯ್ಕೆ ದಟ್ ಇಸ್ 120. 21ನೇ ಪ್ರಶ್ನೆ, 14 ಇಂಟು ಎಷ್ಟು ಮಾಡಿದಾಗ ನಮ್ಗೆ ಬಿಟ್ಟಿರುವಂತಹ ಜಾಗದಲ್ಲಿ ಇರಬೇಕಾದಂತಹ ಸಂಖ್ಯೆ ಏನು ಅಂತ ಕೇಳಿದರೆ, 14 ಇಂಟು ಎಷ್ಟು ಮಾಡಿದ್ರೆ ನಮ್ಗೆ 112 ಬರುತ್ತೆ ಅಂತ ಕೇಳಿದರೆ, ನೋಡಿ 14 ಇಂಟು ಎಷ್ಟು ಮಾಡ್ಬೇಕು? 8 ಹಾಕಿದಾಗ 4 8s 32 ಅಲ್ವಾ? 8 1s 8, 9 10 11, ಸೊ 8 ಅನ್ನುವಂಥದ್ದು ಸರಿಯಾದಂತ ಆಯ್ಕೆ. ಇನ್ನು 22ನೇ ಪ್ರಶ್ನೆ, ಪ್ರತಿ ವಿದ್ಯಾರ್ಥಿಗಳಿಗೆ 3 ನೋಟ್ಬುಕ್ ಗಳಂತೆ ಶಾಲೆಯಲ್ಲಿ ಇರುವಂತಹ 50 ವಿದ್ಯಾರ್ಥಿಗಳಿಗೆ ಬೇಕಾದಂತ ನೋಟ್ಬುಕ್ ಗಳ ಸಂಖ್ಯೆ ಎಷ್ಟು? ನೋಡಿ, ಪ್ರತಿ ವಿದ್ಯಾರ್ಥಿಗೆ 3 ನೋಟ್ಬುಕ್ ಗಳಂತೆ ನಾವು ಕೊಡ್ತಾ ಹೋದ್ರೆ, ಅದೇ ತರ 50 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಗಳ ಸಂಖ್ಯೆ ಎಷ್ಟು ಕೊಡ್ಬೋದು? 150 ಕೊಡ್ಬೇಕಾಗತ್ತೆ, ಹೌದಲ್ವಾ? ಸರಿಯಾದಂತ ಆಯ್ಕೆ ಏನು? ದಟ್ ಇಸ್ 150. ಇನ್ನು 23ನೇ ಪ್ರಶ್ನೆ, ಒಂದು ಕಪ್ಪೆ ಒಮ್ಮೆಗೆ 3 ಅಂಕಿಯವರೆಗೆ ಜಿಗಿಯುತ್ತೆ ಅಂತ ಹೇಳಿದ್ರೆ
18ನೇ ಜಿಗಿತಕ್ಕೆ ಕಪ್ಪೆಯು ತಲುಪುವಂತಹ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 18 into 3. ಸೊ 3 1 3 4 5. ಸೊ 54 ಬರುತ್ತೆ ಆನ್ಸರ್. ಸರಿಯಾದಂತ ಆಯ್ಕೆ ಏನು? ದಟ್ ಇಸ್ 54. ರಾಧಾಳು 4 ಬಿಸ್ಕೆಟ್ ಪ್ಯಾಕ್ ಗಳನ್ನ ಕೊಂಡ್ಕೊಳ್ತಾಳೆ, ಬೈ ಮಾಡ್ತಾಳೆ. ಪ್ರತಿ ಪ್ಯಾಕೆಟ್ ನಲ್ಲಿ ಇರುವಂತಹ 5 ಬಿಸ್ಕೆಟ್ ಅಂದ್ರೆ ಪ್ರತಿ ಪ್ಯಾಕೆಟ್ ಅಲ್ಲೂ ಕೂಡ 5 ಬಿಸ್ಕೆಟ್ ಇದಾವೆ. ಅವಳು ತಗೊಂಡಿರುವಂತದ್ದು 4 ಬಿಸ್ಕೆಟ್ ಪ್ಯಾಕ್. 4 ಪ್ಯಾಕ್, ಪ್ರತಿಯೊಂದು ಪ್ಯಾಕ್ ನಲ್ಲೂ ಕೂಡ 5 ಬಿಸ್ಕೆಟ್ ಇದಾವೆ. ಹಾಗಾದ್ರೆ ರಾಧಾಳು ಕೊಂಡ ಒಟ್ಟು ಬಿಸ್ಕೆಟ್ಗಳು ಎಷ್ಟು? ದಟ್ ಇಸ್ 20. ಎಷ್ಟು? 20. 5 4s 20 ಅಲ್ವಾ? ಇನ್ನು 25ನೇ ಪ್ರಶ್ನೆ. ಒಟ್ಟು 8 ಹಸ್ತಗಳಿವೆ. ಎಷ್ಟಿದಾವೆ? ಹಸ್ತ 8 ಇದಾವೆ. ಪ್ರತಿ ಹಸ್ತದಲ್ಲಿ ಇರುವಂತಹ ಬೆರಳುಗಳು ಎಷ್ಟು? 5. ಒಟ್ಟು ಬೆರಳುಗಳ ಸಂಖ್ಯೆ ದಟ್ ಇಸ್ 40. ಹೌದಲ್ವಾ? ಇನ್ನು 26ನೇ ಪ್ರಶ್ನೆ ನೋಡಿ. 1 2 3 4 5. 5 times 6 repeated. Okay, 6 repeated 5 times. Okay, ಸೊ ಇಲ್ಲಿ 6 5s 30 ಆಗುತ್ತೆ. ಸರಿಯಾದಂತ ಆಯ್ಕೆ ಏನು? ಆಪ್ಷನ್ 3. ಇನ್ನು 27ನೇ ಪ್ರಶ್ನೆ. ಒಂದು ಪುಸ್ತಕದಲ್ಲಿ 86 ಪುಟಗಳು ಇದಾವೆ. ಓಕೆ, ಅಂತಹ 42 ಪುಸ್ತಕಗಳು ಇರುವಂತಹ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಷ್ಟು ಮಾಡಿದಾಗ ನೋಡಿ, 2 6 12, 2 8 16 17, 6 4 24, 4 8 32, 33 34. ಓಕೆ, ತ್ರೀ 6 1 2 ಇಸ್ ದ ರೈಟ್ ಆನ್ಸರ್. ಓಕೆ, 27ನೇ ಪ್ರಶ್ನೆಗೆ 3 6 1 2 ಇಸ್ ದ ರೈಟ್ ಆನ್ಸರ್. ಸೊ ಒಂದು ಹಣ್ಣಿನ ಬುಟ್ಟಿಯಲ್ಲಿ, ಓಕೆ, ಒಂದು ಹಣ್ಣಿನ ಬುಟ್ಟಿಯಲ್ಲಿ 112 ಸೇಬುಗಳಿದಾವೆ. ಅಂತಹ 12 ಬುಟ್ಟಿಗಳಲ್ಲಿ ಇರುವಂತಹ ಒಟ್ಟು ಹಣ್ಣುಗಳು ಎಷ್ಟು ಅಂತ ಕೇಳಿದರೆ, ಸೇಮ್ ಹಿಯರ್ ಇದನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? ಆನ್ಸರು ಎಷ್ಟು ಬರುತ್ತೆ? ದಟ್ ಈಸ್ 1 3 4 4 ಇಸ್ ದ ರೈಟ್ ಆನ್ಸರ್. ಓಕೆ, ಗುಣ್ಯ ಮತ್ತು ಗುಣಕದಲ್ಲಿ ಯಾವುದಾದ್ರೂ ಒಂದು 0 ಬಂದ್ರೆ ಗುಣಲಬ್ಧ ಏನಾಗಿರುತ್ತೆ ಅಂತ ಕೇಳಿದರೆ, ನೋಡಿ, ಗುಣ್ಯ ಮತ್ತು ಗುಣಕ ಏನಿರುತ್ತೆ, ಇದರಲ್ಲಿ ಯಾವ್ದಾದ್ರೂ 0 ಬಂದ್ರೆ ಗುಣಲಬ್ಧ ಏನಾಗಿರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಯಾವಾಗ್ಲೂ 0 ಆಗಿರುತ್ತೆ. ಓಕೆ, ಇನ್ನು 30ನೇ ಪ್ರಶ್ನೆ. 325 ಇಂಟು 20 ಅದು 6500 ಆಗುತ್ತೆ. ಇದರಲ್ಲಿ ಗುಣಕ ಯಾವುದು ಅಂತ ಕೇಳಿದರೆ, ಏನು ಗುಣಕ ಯಾವುದು ಅಂತ ಕೇಳಿದರೆ. ಓಕೆ, ಗುಣಕ ಯಾವುದು? ಗುಣಕ ಇಸ್ 20. ನೋಡಿ, ಇಲ್ಲೂ ಕೂಡ ಗುಣಕ ಯಾವುದು? 4 into 8 ಟೈಮ್ಸ್, ಅಂದ್ರೆ ಯಾವುದು ಟೈಮ್ಸ್ ರಿಪೀಟ್ ಆಗಿರುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ? ದಟ್ ಇಸ್ ಗುಣಕ. ಓಕೆ, ಕ್ವೆಶನ್. ಇದು ಕೂಡ ಗುಣಕ. ಇಲ್ಲೇನಾಯ್ತು ನೋಡಿ, 325 into 20, ಇಲ್ಲಿ 20 ಅನ್ನುವಂಥದ್ದು ದಟ್ ಇಸ್ ಗುಣಕ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ 31. ಒಂದು ಬಿಸ್ಕತ್ ಪೊಟ್ಟಣದಲ್ಲಿ 18 ಬಿಸ್ಕತ್ಗಳಿದಾವೆ. ನಿನ್ನ ಬಳಿ ಅಂತಹ 16 ಪೊಟ್ಟಣಗಳು ಇದ್ರೆ ಆಗ ನಿನ್ನ ಬಳಿ ಇರುವಂತಹ ಒಂದು ಬಿಸ್ಕೆಟ್ಗಳ ಸಂಖ್ಯೆ ನೋಡಿ, ಒಂದು ಬಿಸ್ಕತ್ ಪೊಟ್ಟಣದಲ್ಲಿ ಒಂದು ಬಿಸ್ಕೆಟ್ ಪೊಟ್ಟಣ ಇದೆ, ಅದರಲ್ಲಿ ಒಂದು ಬಿಸ್ಕೆಟ್ ಪ್ಯಾಕ್ ನಲ್ಲಿ 18 ಬಿಸ್ಕೆಟ್ ಇದಾವೆ. ಅಂತಹ ಒಂದು ಬಿಸ್ಕೆಟ್ ಪೊಟ್ಟಣ ಏನಿರುತ್ತೆ ಅಂತದ್ದು 16 ಬಿಸ್ಕೆಟ್ ಪ್ಯಾಕ್ ನಿನ್ನ ಹತ್ರ ಇದೆ ಅನ್ನೋದಾದ್ರೆ ಒಟ್ಟು ಬಿಸ್ಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಒಟ್ಟು ಬಿಸ್ಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟಾಗುತ್ತೆ ನೋಡಿ. 18 into 16 ಇಷ್ಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? ದಟ್ ಇಸ್ 288 ಬರುತ್ತೆ. ಸೊ ಸರಿಯಾದಂತ ಆಯ್ಕೆ ಏನು? 288. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ,
32ನೇ ಪ್ರಶ್ನೆ. ಒಂದು ಅಡಿಕೆ ತೋಟದ ಪ್ರತಿ ಅಡ್ಡ ಸಾಲಿನಲ್ಲಿ 50 ಗಿಡಗಳಿವೆ, ಉದ್ದ ಸಾಲಿನಲ್ಲಿ 7 ಗಿಡಗಳಿವೆ. ಹಾಗಾದ್ರೆ ಆ ತೋಟದಲ್ಲಿ ಇರುವಂತಹ ಒಟ್ಟು ಅಡಿಕೆ ಗಿಡಗಳು ಎಷ್ಟು? 50 into 7, 5 7s are 35. ಸೊ 350 ಅಡಿಕೆ ಗಿಡಗಳು ಇದಾವೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು 33ನೇ ಪ್ರಶ್ನೆ. ಕೂಲಿಯೊಬ್ಬನ ದಿನದ ಸಂಬಳ ರೂಪಾಯಿ 525, ಆದ್ರೆ ಅವನ ಅರ್ಧ ಸಂಬಳ ಅಂದ್ರೆ ಅರ್ಧ ತಿಂಗಳ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಅರ್ಧ ತಿಂಗಳ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ ಅರ್ಧ ತಿಂಗಳ ಸಂಬಳ? ನೋಡಿ, ಕೂಲಿಯೊಬ್ಬನ ದಿನದ ತಿಂಗಳ ಸಂಬಳ ನೋಡಿ, ದಿನದ ತಿಂಗಳ ಸಂಬಳ ಎಷ್ಟು? ಒಂದು ದಿನದ್ದು 525, ಹೌದಲ್ವಾ? ಹಾಗಾದ್ರೆ ಅರ್ಧ ತಿಂಗಳು, ಈಗ ಒಂದ್ ತಿಂಗಳಲ್ಲಿ 30 ದಿನ ಅಂತ ಇಟ್ಕೊಳ್ಳಿ, ಹೌದಲ್ವಾ? ಒಂದು ತಿಂಗಳಲ್ಲಿ 30 ದಿನ ಅಂತ ಅಂದ್ರೆ ಅದರಲ್ಲಿ ಅರ್ಧ ಎಷ್ಟು? 15 ಅಲ್ವಾ? ಸೊ 15 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 7875 ಸಿಗುತ್ತೆ. 7875 ಸಿಗುತ್ತೆ. ಓಕೆ, ಇಷ್ಟು ಬರುತ್ತೆ. ಸೊ ಸರಿಯಾದಂತ ಆಯ್ಕೆ ಏನು? 7875 ಇಸ್ ದ ರೈಟ್ ಆನ್ಸರ್. ಓಕೆ. ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ. ಗುಣ್ಯ ಮತ್ತು ಗುಣಕಗಳನ್ನ ಅದಲು ಬದಲು ಮಾಡಿ ಗುಣಿಸಿದಾಗ ಗುಣಲಬ್ಧ ಏನಾಗಿರುತ್ತೆ? ಅಫ್ಕೋರ್ಸ್ ನೋಡಿ, ನಾವು ಅದಲು ಬದಲು ಮಾಡಿ ಗುಣಿಸಿದಾಗ್ಲೂ ಕೂಡ ಗುಣಲಬ್ಧ ಏನಾಗಿರುತ್ತೆ? ಅದು ಅಷ್ಟೇ ಇರುತ್ತೆ. ಓಕೆ. 35ನೇ ಪ್ರಶ್ನೆ. 987 1ರಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಏನಾಗಿರುತ್ತೆ? 987 ಆಗಿರುತ್ತೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ 10 into 0 ನೋಡಿ, ಇವುಗಳ ಗುಣಲಬ್ಧ ಏನಾಗಿರುತ್ತೆ ಅಂತ ಕೇಳಿದರೆ ನೋಡಿ, ಅದೇನಾಗಿರುತ್ತೆ? 10 zeros are 0, so 0 into 20 that is also 0. ಸರಿಯಾದಂತ ಆಯ್ಕೆ ದಟ್ ಇಸ್ ಆಪ್ಷನ್ 3. ಇನ್ನು 37ನೇ ಪ್ರಶ್ನೆ ನೋಡಿ, ಇಲ್ಲಿ ಏನ್ ಹಾಕಿದಾಗ ಇಲ್ಲಿ 800 ಬರುತ್ತೆ. 4 2s ಓಕೆ, 4 2s 8, ರಿಮೈನಿಂಗ್ 2 0. ಸೊ 200 ಅನ್ನ ಹಾಕಿದಾಗ ಗುಣಕದಲ್ಲಿ ಇರಬೇಕಾದಂತ ಸಂಖ್ಯೆ ದಟ್ ಇಸ್ 200. ಓಕೆ. ಸೊ ಇದಿಷ್ಟು 4ನೇ ತರಗತಿಯ ಮೊದಲನೇ ವಿಡಿಯೋ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಇದೇ ಒಂದು ಟಾಪಿಕ್ಗೆ ಅಂದ್ರೆ ಗುಣಕಾರ ಆಯ್ತು ಅಲ್ವಾ, ನೆಕ್ಸ್ಟ್ ಭಾಗಕಾರವನ್ನ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದಂತೆ ಅನ್ನೋ ಪಟ್ಟಿ ಏನಿದೆಯಲ್ಲ ಮುಂದುವರೆದು ನೋಡ್ತಾ ಹೋಗೋಣ. ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಜಕ್ಕೂ ನಿಮ್ಗೆ ಸಹಾಯಕ ಅಂತ ಅನ್ಸಿದ್ಯಾ? ಯಾರೆಲ್ಲ PSTR ಗೆ TET ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದರಲ್ಲೂ ಪೇಪರ್ 1 ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ? ಓಕೆ, ಎಷ್ಟು ಮಟ್ಟಿಗೆ ನಿಮ್ಗೆ ಇದು ಯೂಸ್ಫುಲ್ ಅನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇದರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸೋದಕ್ಕಾಗಿ ತುಂಬಾ ಧನ್ಯವಾದಗಳು.